ಕರುಮ ಬಂದಿರುವುದು ಮೋಹನದ ರೂಪಿನಲ್ಲಿ, ಕಿರುನಗುವು ಕುಡಿನೋಟ ಕೊಂಕು ನುಡಿಗಳಲ್ಲಿ. ಕರೆದು ತಳ್ಳುವ ತಳ್ಕರಿಸಿ ತೊಳಗೆ ಕಿಚ್ಚಿಡುವ ತರಳತೆಯದೇಂ ತಂತ್ರ ಮಂಕುತಿಮ್ಮ. ಇದರ ಅರ್ಥ, ಒಬ್ಬ ಮನುಷ್ಯ ಒಳ್ಳೆಯವನೂ ಆಗಿರಬಹುದು, ಆದರೆ ಅವನ ಮೌನವನ್ನು ದುರ್ಬಲತೆ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಮೌನವು ಅನೇಕ ಬಾರಿ ಅಜ್ಞಾನದಿಂದಲ್ಲ, ಆದರೆ ಪರಿಪಕ್ವತೆ, ಆತ್ಮನಿಯಂತ್ರಣ ಮತ್ತು ಆಲೋಚನೆಯ ಆಳದಿಂದ ಹುಟ್ಟುತ್ತದೆಯೇ ಹೊರತು ಅಜ್ಞಾನದಿಂದಲ್ಲ. ಇಲ್ಲಿ ಕ್ಷಮೆ ಎಂಬ ಅಂಶಕ್ಕೂ ವಿಶೇಷ ಮಹತ್ವವಿದೆ. ಸಾಮಾನ್ಯವಾಗಿ ಜನರು ಕ್ಷಮಿಸುವುದನ್ನು ದುರ್ಬಲತೆ ಎಂದು ಭಾವಿಸುತ್ತಾರೆ, ಆದರೆ ಕ್ಷಮಿಸುವುದು ದುರ್ಬಲತೆಯಲ್ಲ, ಅದು ಮನಸ್ಸಿನ ದೊಡ್ಡತನ ಮತ್ತು ಒಳಗಿನ ಶಕ್ತಿಯ ಸೂಚನೆ. ಒಬ್ಬ ವ್ಯಕ್ತಿ ಪ್ರತಿಯೊಂದು ತಪ್ಪಿಗೂ ಪ್ರತಿಕ್ರಿಯಿಸದೆ, ಎಲ್ಲ ಅನ್ಯಾಯಕ್ಕೂ ಪ್ರತಿಕಾರ ತೀರಿಸದೆ ಮೌನವಾಗಿರುವುದಾದರೆ ಅದು ಅವರ ಸೋಲಲ್ಲ, ಅದು ಅವರ ಜೀವನದ ಅನುಭವ, ಬುದ್ಧಿವಂತಿಕೆ ಮತ್ತು ಮೌಲ್ಯಗಳ ಫಲಿತಾಂಶ. ಬಂಧುಗಳೇ, ಇದರ ತಾತ್ಪರ್ಯವಿಷ್ಟೇ, ನಾವು ಜೀವನದಲ್ಲಿ ಪ್ರತಿಯೊಂದು ಮಾತಿಗೂ ಉತ್ತರ ಕೊಡುವ ಅಗತ್ಯವಿಲ್ಲ. ಕೆಲವೊಮ್ಮೆ ಮೌನವೇ ಅತ್ಯುತ್ತಮ ಉತ್ತರ.